ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾವೆಂದು ಸೂಪರಾಗಿದ್ದೀವಿ. ನೀವು ಕೂಡ ಚೆನ್ನಾಗಿದ್ದೀರಾ, ಸೂಪರಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಅದೇ ಕಾರಣಕ್ಕೂ ಮರಿಬೇಡಿ. ಪ್ಲೀಸ್ ಬೆಲ್ ಬಟನ್ ಒತ್ತಿ. ಇವತ್ತು ಏನೋ ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದ್ಬಿಟ್ಟು ನಮ್ಮ ಮನೆಯವರು ತಂದು ಹಾಕಿರೋದು. ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಚೆನ್ನಾಗಿದೆ. ಫಸ್ಟ್ ಇಲ್ಲಿ ಏನೂ ಇರಲಿಲ್ಲ, ಖಾಲಿ ಖಾಲಿ ಇತ್ತು. ಸೊ ಕೆಳಗಡೆ ಏನೋ ಅದು ಕ್ಲ್ಯಾಂಪ್ ತಂದುಬಿಟ್ಟು ಹಾಕಿದ್ದಾರೆ. ಅದು ಬಂದುಬಿಟ್ಟು 400. ಗ್ಲಾಸ್ ಎಷ್ಟಂತ ಗೊತ್ತಿಲ್ಲ. ನಮಗಿಲ್ಲಿ ಟಿ ವಿ ಹತ್ರ ಇಡೋಕ್ಕೆ ಏನೂ ಇರಲಿಲ್ಲ ಇಲ್ಲಿ. ಅದಕ್ಕೆ ಹೇಳಿದ್ದೆ, ಒಂದೇನಾದರೂ ಸ್ಟ್ಯಾಂಡ್ ಹೊಡಿಬೇಕು ಇಲ್ಲಿಗೆ, ರಿಮೋಟೆಲ್ಲ ಇಟ್ಕೊಳ್ಳೋಕೆ ಬೇಕು, ಸ್ಪೇಸ್ ಎಲ್ಲ ಬೇಕಿಲ್ಲಿ ಅಂದ್ಬಿಟ್ಟು. ಪರವಾಗಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಐಟಮ್ ಎಲ್ಲ ತುಂಬಿಸಿಟ್ಟಿದ್ದೀನಿ, ಇನ್ನೂ ತುಂಬಿಸ್ಬೇಕು ಇದೆ. ಮತ್ತು ಇಲ್ಲಿ ಬಂದುಬಿಟ್ಟು ಇದು ಸ್ಟ್ಯಾಂಡ್ ಚಿಕ್ಕದು, ನಾನು ಆನ್ಲೈನಲ್ಲಿ ಬುಕ್ ಮಾಡಿ ತರಿಸಿದ್ದೆ. ಇದು ಖಾಲಿ ಮಾಡಿದ್ದೀನಿ. ಇದನ್ನ ನಾನು ಕಿಚನಿಗೆ ಬೇಕು, ಕಿಚನ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನನ್ನ ಮಗಳಿಗೇನೋ ಮೇಕಪ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ಸ್ಟ್ಯಾಂಡ್ ಬೇಕಂತ ಇದ್ಲು. ಡ್ರೆಸ್ಸಿನ ಟೇಬಲ್ ತಂದು ಕೊಡ್ತೀನಿ ಅಂತ ಹೇಳಿದ್ದೀನಿ. ತಂದಾಗ ನಾನು ಶೇರ್ ಮಾಡ್ಕೊತೀನಿ. ಇಲ್ಲಿಗಿನ್ನ ಜಾಗ ಫಿಲ್ ಮಾಡಬೇಕು, ಮಾಡ್ತೀನಿ. ಮತ್ತು ನೋಡ್ತಾ ಇರ್ಬೋದು, ನಾನು ಮೇಲೆಯಿಂದ ಕೆಳಗೆ ಬರ್ತಾಯಿದ್ದೆ. ನಾನು ನಿನ್ನೆ ವಾಯ್ಸ್ ಓವರ್ ಕೊಡೋಕ್ಕೆ ಅಂದ್ಬಿಟ್ಟು ಮೇಲೆ ಹೋಗಿದ್ದೆ. ಕೆಳಗೆ ಬರುವಾಗ ಹಂಗೆ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೆ. ನಮ್ಮ ಲಚ್ಚಿನ ತೋರಿಸೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ನೋಡಿದ್ದು ನಾವು ಹೋಗೋ ದಾರಿ, ಇದು ನಮ್ಮ ಪಕ್ಕದ ಮನೆ. ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಲಚ್ಚಿಗೆ ಎದುರಿಸೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ನಮ್ಮ ಲಚ್ಚಿ ಎಚ್ಚರವಾಗಿ ಇದ್ಲು ನೋಡಿ. ನಾನು ಎಲ್ಲಿಂದನೇ ಬಂದ್ರೂ ಗೊತ್ತಾಗ್ಬಿಡುತ್ತೆ. ಎದುರಿಸೋಣ ಅಂತ ಹೋದೆ. ಅದು ನೋಡಿದ್ರೆ ಮೇಲೇ ಎಗರಿಬಿಡ್ತು. ಮೊಬೈಲೇ ಬಿದ್ದೋಯ್ತು ಕೆಳಗಡೆ. ಭಯ ಆಯ್ತು ನನಗೆ, ಎಲ್ಲಿ ಮೊಬೈಲ್ ಹೊಡೆದೋಯ್ತಪ್ಪ ಅಂದ್ಬಿಟ್ಟು. ನೋಡಿ ಹೆಂಗೆ ಎಗರುತ್ತೆ ಮೇಲೆ ಅಂದ್ಬಿಟ್ಟು ಸಿಟ್ಟೆ ಬಂದ್ಬಿಡ್ತು ನನಗಂತೂ. ಭಯ ಆಗೋಯ್ತು, ಹೊಡೆದೋಯ್ತೇನೋ ಫೋನ್ ಅಂದ್ಬಿಟ್ಟು. ನೋಡಿದ್ರ ಹೆಂಗಾಯ್ತು ಅಂದ್ಬಿಟ್ಟು. ಸದ್ಯ ಏನೂ ಆಗಿರಲಿಲ್ಲ, ಕೈಯಲ್ಲೇ ಇತ್ತು. ಜಸ್ಟ್ ಫೋನ್ ಉಲ್ಟಾಯ್ತು ಅಷ್ಟೇ. ಮತ್ತು ನನಗೆ ಡ್ಯೂಟಿಯಿಂದ ಬಂದ ತಕ್ಷಣ ತಿನ್ನೋಕ್ಕೇನಾದರೂ ಒಂದು ಇರಬೇಕು. ತಿನ್ನೋಕ್ಕೆ ಏನಿದೆ ಅಂತ ಹುಡುಕುವಾಗ ನನಗೆ ಅವಲಕ್ಕಿ ಸಿಕ್ತು. ತಿಂಡಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಹಂಗಾಗಿ ಅವಲಕ್ಕಿ ಇತ್ತು. ಅವಲಕ್ಕಿನ ನಾನು ಒಂದು 2-3 ನಿಮಿಷ ನೆನೆಸ್ಬಿಟ್ಟು, 2 ಟೈಮ್ ತೊಳೆದ್ಬಿಟ್ಟು ನೆನೆಸ್ಬಿಟ್ಟು, ನಾನು ಅದಕ್ಕೆ ಸ್ವಲ್ಪ ಹೊತ್ತಾದಮೇಲೆ ಸಕ್ಕರೆ ಹಾಕ್ಕೊಂಡೆ. ಸಕ್ಕರೆ ಮತ್ತು ಕೊಬ್ಬರಿ ಎಲ್ಲ ಹಾಕ್ಕೊಂಡು ತಿಂದರೆ ನಂಗೆ ಫೇವ್ರೇಟ್. ಇದು ತುಂಬಾ ಚೆನ್ನಾಗಿರುತ್ತೆ ನನಗೆ. ಇದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನನಗೆ ಮಾತ್ರ ಇದು ನಂಗೆ ತುಂಬ ಇಷ್ಟ ಆಯ್ತು. ಇದು ಒಳಗಡೆಗೆ ಬಾಳೆಹಣ್ಣೆಲ್ಲ ಹಾಕೋಬೇಕು, ಇನ್ನೂ ಸಖತ್ತಾಗಿರುತ್ತೆ ನೋಡಿ. ಸಕ್ಕರೆ ಕಮ್ಮಿ ಅಂದ್ಬಿಟ್ಟು ನನಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನನಗೆ. ಅದಕ್ಕೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಸಕ್ಕರೆ ಕೂಡ ಹಾಕ್ಕೊಂಡೆ. ಚೆನ್ನಾಗಿತ್ತು. ನನ್ನ ಮಗಳು ಬರಲಿ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೆ. ಮಾಡಿಬಿಟ್ಟು ಅವಳಿಗೂ ತುಂಬ ಇಷ್ಟ ಇದು, ಇನ್ಯಾರಿಗೂ ಇಷ್ಟ ಇಲ್ಲ. ನನಗೆ ನನ್ನ ಮಗಳಿಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ ಇದು. ಎಲ್ಲ ರೆಡಿ ಮಾಡಿ ಇಡ್ತಾಯಿದ್ದೆ. ಅವಳಿಗೂ ಅಷ್ಟೇ ಬಂದ ತಕ್ಷಣವೇ ತಿನ್ನೋಕೆ ಏನಾದರೂ ಇರಬೇಕು. ಏನೂ ಇಲ್ಲ ಅಂದರೆ ಕಡಲೆಬೀಜ ತಿಂತಾಳೆ ಅವಳು. ಕಡಲೆಬೀಜ ಬೆಲ್ಲ ಹಾಕ್ಕೊಂಡು ತಿಂತಾಳೆ ಅವಳು. ನಾನು ನೋಡಿ ಕಾಯಿ ತುರ್ಕೊತಾ ಇದ್ದೀನಿ. ಜಾಸ್ತಿನೇ ಮಾಡಿಬಿಟ್ಟಿದ್ದೆ. ಊಟ ಮಾಡಿಲ್ಲ ಅವತ್ತು ನೈಟು. ಫುಲ್ ಅದೇ, ಹೊಟ್ಟೆಗೆ ಫುಲ್ ಅದೇ ಅವತ್ತು. ತುಂಬ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಟೀ ಮಾಡಿಕೊಂಡು ಕೂಡ ಕುಡಿತಾ ಇದ್ದೆ ಹಾಗೇ. ಅವಳು ಬರೋವರೆಗೂ ವೆಯ್ಟ್ ಮಾಡಿಕೊಂಡು. ನಮ್ಮತ್ತೆ ಕೂಡ ಅವರು ಕೂಡ ಟಿ ವಿ ನೋಡ್ಕೊಂಡು ಅವರೇ ಟಿ ವಿ ಹಾಕ್ಕೊತಾರೆ. ನನಗೆ ನೆಟ್ಟಿಗೆ ಟಿ ವಿ ಹಾಕೋಕ್ಕೆ ಬರೋಲ್ಲ. ಅವರೇ ನೀಟಾಗಿ ಟಿ ವಿ ಹಾಕ್ಕೊಂಡು ನೋಡ್ಕೊಂಡು ಕೂತಿರ್ತಾರೆ ಪಾಪ. ಅವ್ರಿಗೂ ಸ್ವಲ್ಪ ಟೀ ಕುಡ್ಕೊಂಡು ಟಿ ವಿ ನೋಡ್ತಾಯಿದ್ರು. ಟಿ ವಿ ಆನ್ ಮಾಡೋಕ್ಕೂ ಬರುತ್ತೆ, ಆಫ್ ಮಾಡೋಕ್ಕೂ ಬರುತ್ತೆ, ಚೇಂಜ್ ಮಾಡೋಕ್ಕೂ ಬರುತ್ತೆ. ನನಗೆ ಎಲ್ಲ ಸರಿಯಾಗಿ ಬರೋಲ್ಲ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ. ಮತ್ತು ಇವಾಗ ನಾನು ಮೊಸರು ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಾನು 1-1.5 ಸ್ಪೂನಷ್ಟು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ಅದನ್ನು ತೊಗೊಂಡ್ಬಿಟ್ಟು ನೀವು ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಮತ್ತು ಸಡನ್ನಾಗಿ ರೆಡಿ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಫಸ್ಟೇ ರೆಡಿ ಮಾಡಿ ಇಟ್ಕೋಬೇಕು. ಈ ಥರ ಮಾಮೂಲಿ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಅಷ್ಟೇ. ಡೈರೆಕ್ಟಾಗಿ ಹಾಕೋಕ್ಕೆ ಬರೋಲ್ಲ, ಗಂಟು ಆಗಿಬಿಡುತ್ತೆ. ಈ ಹದದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಫ್ರೆಂಡ್ಸ್.
ಮತ್ತು ನಾನು ಅರ್ಧ ಲೀಟ್ರು ಮೊಸರು ತೊಗೊಂಡಿದ್ದೀನಿ ನೋಡಿ. ಈ ಥರ ಸ್ವಲ್ಪ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ಕೆಮ್ಮಾಗ್ಬಿಟ್ಟಿದೆ. ಈ ಥರ ಮೊಸರನ್ನ ನಾನು ಅರ್ಧ ಲೀಟ್ರ್ ತೊಗೊಂಡು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೇನೂ ಹಾಕಿಲ್ಲ. ಮತ್ತು 3 ಈರುಳ್ಳಿ ಚಿಕ್ಕದು ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತೀನಿ. ಮತ್ತು ಕಡಲೆಬೇಳೆ ಸ್ವಲ್ಪ 1-2 ಸ್ಪೂನಷ್ಟು ಹಾಕ್ಕೊತೀನಿ. ಅದು ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಈ ಮೊಸರು ಸಾಂಬಾರು ಬಂದುಬಿಟ್ಟು ಅನ್ನಕ್ಕೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಕಡಲೆಬೇಳೆ ಫ್ರೈ ಆದಮೇಲೆ 3 ಈರುಳ್ಳಿ ತೊಗೊಳ್ಳಿ. 3 ಈರುಳ್ಳಿ ತೊಗೊಂಡ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ. 1-3 ಎಸಳು ಸಾಕಾಗುತ್ತೆ. 3-4 ಎಸಳು ಅರ್ಧ ಲೀಟ್ರಿಗೆ. ಅದು ಕೂಡ ಫ್ರೈ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಕರ್ಬೇ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇ ಸೊಪ್ಪು ಖಾಲಿಯಾಗಿತ್ತು, ಹಾಗಾಗಿ ನಾನು ಕರ್ಬೇ ಸೊಪ್ಪನ್ನ ಸ್ಕಿಪ್ ಮಾಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ. ಒಂದೇ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಅದೆಲ್ಲ ಟೊಮೊಟೊ ಹಾಕೋಕ್ಕೆ ಮುಂಚೆ ಒಂದು 5-6 ಒಣಮೆಣಸಿನ್ಕಾಯಿ ಸೆಂಟ್ರಲ್ಲಿ ಮುರಿದ್ಬಿಟ್ಟು ಹಾಕ್ಕೊಳ್ಳಿ. ಬೇಗ 3 ನಿಮಿಷಕ್ಕೆಲ್ಲ ಆಗೋಗ್ಬಿಡುತ್ತೆ ಇದು. ಮತ್ತು ಒಂದೇ ಒಂದು ಟೊಮೊಟೊ ಕಟ್ ಮಾಡಿಬಿಟ್ಟು ಸಣ್ಣಕ್ಕೆ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಚೆನ್ನಾಗಿ ಫ್ರೈ ಆದರೆ ಸಾಂಬಾರು, ಮೊಸರು ಸಾಂಬಾರು ಕೂಡ ಸೂಪರಾಗಿರುತ್ತೆ. ಸ್ವಲ್ಪ ಅರಶಿನ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಹಾಕಿದ್ದೀನಿ ಫ್ರೆಂಡ್ಸ್. ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು. ನೋಡಿ ಈ ಥರ ಫ್ರೈ ಆಗಬೇಕು. ಆದಮೇಲೆ ಇದು ನಾವು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಕಡಲೆ ಹಿಟ್ಟು, ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಬೇಗ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಅಂಡತ್ತು ಬಿಡುತ್ತೆ. ನೀರು ಸ್ವಲ್ಪ ಹಾಕ್ಕೊಳ್ಳಿ. 1/4 ಲೀಟ್ರಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಒಂದು ಕುದಿ ಚೆನ್ನಾಗಿ ಕುದೀಲಿ. ಕುದ್ದ ಮೇಲೆ ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಮೊಸರು ಹಾಕ್ಕೊಳ್ಳೋದಷ್ಟೇ ಫ್ರೆಂಡ್ಸ್ ಇದರಲ್ಲಿ. ಮತ್ತು ಮೊಸರು ಹಾಕಿದ್ಮೇಲೆ ಅದೇ ಕಾರಣಕ್ಕೂ ಕುದಿಸೋಕೆ ಹೋಗಬೇಡಿ, ಟೇಸ್ಟ್ ಇರಲ್ಲ. ಹಾಗೇ ಆಫ್ ಮಾಡಿಬಿಡಿ. ನೋಡಿ ಹಾಗೇ ಮೊಸರು ಹಾಕೋಕ್ಕೆ ಮುಂಚೆನೇ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇದು. ಉಪ್ಪು ಕೂಡ ಹಾಕ್ಕೊಳ್ಳಿ. ಉಪ್ಪು ಎಲ್ಲ ಹಾಕ್ಕೊಂಡು ಒಂದು ಕುದಿ ಅಷ್ಟೇ ಕುದಿಸ್ಕೊಂಡು ಆಫ್ ಮಾಡಿದ್ಮೇಲೆ ಮಿಕ್ಸ್ ಮಾಡ್ಕೊಂಡಿರುವಂತಹ ಮೊಸರನ್ನ ಹಾಕ್ಕೊಳ್ಳಿ. ನೋಡಿ ಆ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಕೆಲವರು ಕುದಿಸ್ತಾರೆ, ಅದೇನೋ ಮೊಸರು ಒಡೆದೋಗಿರೋ ಥರ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಕುದಿಸೋಕೆ ಹೋಗಬೇಡಿ. ಹೆಸರು ಬೇಳೆ ಕೂಡ ನೆನೆಸ್ಕೊಂಡೆ ತಿನ್ನೋಣ ಅಂತ ಕಿಚನ್ ಹೆಂಗೆ ಇಟ್ಟಿದ್ದಾರೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಹೋಗುವಾಗ ಎಷ್ಟು ನೀಟಾಗಿ ಎಲ್ಲ ಇಟ್ಬಿಟ್ಟು ಹೋಗಿರ್ತೀನಿ. ನೋಡಿ ಎಲ್ಲ ಮಕ್ಳು ಹೆಂಗೆ ಮಾಡಿದ್ದಾರೆ ಅಂದ್ಬಿಟ್ಟು ಅನ್ನ ಎಲ್ಲ ತಿಂದ್ಬಿಟ್ಟು ಹಂಗೆ ಬಿಟ್ಟಿದ್ದಾರೆ. ಎಲ್ಲ ಹಿಂಗೆ ಮಾಡಿದ್ದಾರೆ. ಕ್ಲೀನ್ ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ. ಹೋಗುವಾಗ ಎಲ್ಲನೂ ತೊಳೆದು ನೀಟಾಗಿ ಮಾಡಿ ಇಟ್ಟಿರ್ತೀನಿ. ಎಲ್ಲ ತುಂಬಿಸಿರ್ತಾರೆ. ಇದು ಮಾಡೋಕ್ಕೆ ಮಿನಿಮಮ್ ನಂಗೆ 1 ಅವರ್ ಆಗುತ್ತೆ. ಇದು ಕ್ಲೀನ್ ಮಾಡೋಷ್ಟೊತ್ತಿಗೆ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಮಕ್ಕಳು ನೋಡಿ ಎಲ್ಲ ಎಳೆದು ಸ್ಟ್ಯಾಂಡೆಲ್ಲ ಎಳೆದು ಬಿಟ್ಟಿದ್ದಾರೆ. ಏನೇನೋ ಮಾಡ್ತಾರೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಇವಾಗ. ಸೊ ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ಲಚ್ಚಿ ನೋಡಿ ತಿಂದ್ಬಿಟ್ಟು ಮೈ ಮುರಿತಾವಳೆ. ನೋಡಿ ಅದು ಅಲ್ಲೆಲ್ಲ ಹೆಂಗೆ ಮಾಡಾಕಿದೆ ಅಂದ್ಬಿಟ್ಟು ಗೋಡೆನೆಲ್ಲ ಕೆರೆದ್ಬಿಟ್ಟೈತೆ. ಈ ಥರ ಒಂದೊಂದ್ಸರಿ ಲೂಸ್ ಥರ ಆಡತ್ತೆ ನಮ್ಮ ಲಚ್ಚಿ. ನೋಡಿ ನಮ್ಮ ಲಚ್ಚಿ ಅದ್ರೊಳಗಡೆ ಹೆಂಗೆ ಬಗ್ರು ನೋಡ್ತಾಳೆ ಅಂದ್ಬಿಟ್ಟು ಬೀಳ್ತೀನಿ ಅನ್ನೋ ಭಯನೇ ಇಲ್ಲ ನಮ್ಮ ಲಚ್ಚಿಗೆ. ಆ ಹೊರಗಡೆ ಕಟ್ಟಾಕ್ಬಿಟ್ರೆ ಅದ್ರೊಳಗಡೆ ತಲೆ ಹಾಕ್ಕೊಂಡು ಕುತ್ಕೊಂಡು ಕೆಳಗಡೆ ಹೋಗೋರನ್ನ ಬರೋರನ್ನ ನೋಡ್ಕೊಂಡು ಕುತ್ಕೊಳ್ಳುತ್ತೆ ನಮ್ಮ ಲಚ್ಚಿ.